ಮೈಸೂರಿನಲ್ಲಿ ಫೈನಾನ್ಸ್ ದರ್ಪ ನಡೀತಾ ಇರುವಂಥದ್ದು, ದೌರ್ಜನ್ಯ ನಡೀತಾ ಇದೆ. ಬಡ ಕುಟುಂಬದ ಮೇಲೆ ಈಗ ಫೈನಾನ್ಸ್ ಕಂಪನಿ ದರ್ಪವನ್ನು ತೋರಿಸ್ತಾ ಇದೆ. ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳಕ್ಕೆ ನಿರ್ದಾಕ್ಷಣ್ಯವಾಗಿ ಮನೆಗೆ ಬೀಗ ಹಾಕಿಬಿಟ್ಟಿದ್ದಾರೆ ಸಿಬ್ಬಂದಿ. ನೋಡಿ, ಫೈನಾನ್ಸ್ ಕಂಪನಿಗಳು ಈ ರೀತಿ ದೌರ್ಜನ್ಯವನ್ನು ನಡೆಸುವಂಥದ್ದು. ಅದೇ ರೀತಿ ಮೈಸೂರಿನಲ್ಲಿ ಒಂದು ಕುಟುಂಬವನ್ನು ಬೀದಿಗೆ ತಳ್ಳಿದೆ. ಅಂದರೆ ಮನೆಗೆ ಬೀಗವನ್ನು ಹಾಕಿರುವಂಥದ್ದು ನಿರ್ದಾಕ್ಷಣ್ಯವಾಗಿ. ಬೀಗವನ್ನು ಜಡಿದಿದೆ ಮನೆಗೆ ಫೈನಾನ್ಸ್ ಕಂಪನಿ. ಮೈಸೂರಿನಲ್ಲಿ ಏನು ಫೈನಾನ್ಸ್ ಕಂಪನಿ ರಸ್ತೆಗೆ ತಳ್ಳಿರುವಂಥದ್ದು. ಅಂದರೆ ಬಡ ಕುಟುಂಬದ ಒಂದು ಮನೆಗೆ ಬೀಗ ಹಾಕಿದೆ. ಫೈನಾನ್ಸ್ ದುಡ್ಡನ್ನು ಕೊಟ್ಟಿರುವಂಥದ್ದು ನಿರ್ದಾಕ್ಷಣ್ಯವಾಗಿ ಮನೆಗೆ ಬೀಗ ಹಾಕಿದೆ. ಅಯ್ಯಯ್ಯೋ, ಹಣ ಕಟ್ತೀವಿ, ದಯಮಾಡಿ ಕಾಡಬೇಡ್ರಿ ಅಂತ ಇಲ್ಲಿ ಬೇಡ್ಕೊಂಡಿದ್ದಾರೆ. ಅಂಗಲಾಚಿ ಬೇಡಿದ್ರು ಕೂಡ ಕರುಣೆ ತೋರಿಸಿದಂತಹ ಕಿರಾತಕರು. ಖಾಸಗಿ ಫೈನಾನ್ಸ್ ಕಿರುಕುಳಕ್ಕೆ ಕುಟುಂಬ ಬೀದಿಗೆ ಬಂದಿದೆ. ನಂಜನಗೂಡು ತಾಲೂಕಿನ ಕಾಟೂರು ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು. ನೋಡಿ, ಫೈನಾನ್ಸ್ ಕಂಪನಿಯ ಕಿರುಕುಳಕ್ಕೆ ಬಡ ಕುಟುಂಬ ಬೀದಿಗೆ ಬಂದಿರುವಂಥದ್ದು. ಬಡ ಕುಟುಂಬದ ಮೇಲೆ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ, ಅಂದರೆ ಖಾಸಗಿ ಫೈನಾನ್ಸ್ ಕಂಪನಿ ಕಿರುಕುಳವನ್ನು ನೀಡಿದೆ. ನಿರ್ದಾಕ್ಷಣ್ಯವಾಗಿ ಮನೆಗೆ ಬೀಗ ಹಾಕೇ ಬಿಟ್ಟಿದ್ದಾರೆ ಸಿಬ್ಬಂದಿ. ಇಲ್ಲಿ ಅಯ್ಯಯ್ಯೋ, ಹಣ ಕಟ್ತೀವಿ, ದಯಮಾಡಿ ಕಾಡಬೇಡಿ ಅಂತ ಬೇಡ್ಕೊಳ್ತಾ ಇರುವಂಥದ್ದು. ಅಂದರೆ ಮನೆಗೆ ಬೀಗ ಹಾಕಬೇಡಿ ಅಂತ ಆ ಕುಟುಂಬ ಅಂಗಲಾಚಿ ಬೇಡ್ಕೊಂಡಿದೆ. ಆದರೂ ಕೂಡ ಕರುಣೆ ತೋರಿಸ್ತಾ ಇಲ್ಲ ಕಿರಾತಕರು. ಅಂದರೆ ಫೈನಾನ್ಸ್ ಕಂಪನಿಗಳ ಒಂದು ಹಾವಳಿ ಹೆಚ್ಚಾಗ್ಬಿಟ್ಟಿರುವಂಥದ್ದು. ಫೈನಾನ್ಸ್ ಕಂಪನಿಗ ಇಲ್ಲಿ ಮನೆಗೆ ಬೀಗವನ್ನು ಹಾಕಿದೆ. ಬಡ ಕುಟುಂಬ ಆಚೆ ಕುಳಿತಿರುವಂಥದ್ದು. ಮೈಸೂರಿನಲ್ಲಿ ಈ ಒಂದು ಘಟನೆ ನಡೆದಿದೆ. ಬಡ ಕುಟುಂಬದ ಮೇಲೆ ಫೈನಾನ್ಸ್ ಸಿಬ್ಬಂದಿ ಕಿರುಕುಳವನ್ನು ನೀಡಿರುವಂಥದ್ದು. ಅಂದರೆ ಅವರ ಮನೆಗೆ ಬೀಗವನ್ನು ಹಾಕಿದ್ದಾರೆ. ಮನೆಯಿಂದ ಹೊರಗೆ ಹಾಕಿ ಬೀಗವನ್ನು ಹಾಕಿರುವಂಥದ್ದು. ನಾವು ಹಣ ಕಟ್ತೀವಿ, ಆದರೆ ಮನೆಗೆ ಬೀಗ ಹಾಕಬೇಡಿ ಅಂತ ಹೇಳಿ ಏನೋ ಮನೆಯ ಮಾಲೀಕರು ಬೇಡ್ಕೊಳ್ತಾ ಇರುವಂಥದ್ದು. ಆದರೆ ಇಲ್ಲಿ ಸಿಬ್ಬಂದಿ, ಏನು ಫೈನಾನ್ಸ್ ಕಂಪನಿಯ ಸಿಬ್ಬಂದಿ ಮನೆಗೆ ಬೀಗವನ್ನು ಹಾಕಿದ್ದಾರೆ. ಏನೋ ಫೈನಾನ್ಸ್ ಕಂಪನಿ ಇಂದ ಬೀಗ 2 ವರ್ಷದ ಹಿಂದೆ ಸಾಲ ಪಡೆದಿದ್ದಂತಹ ರೇವಮ್ಮ ಕುಟುಂಬ ಇದು. ಫೈನಾನ್ಸ್ ಕಂಪನಿಯಿಂದ ಸಾಲವನ್ನು ಪಡೆದುಕೊಂಡಿತ್ತು. ಅಂದರೆ 3,15,000 ರೂಪಾಯಿ. ಪ್ರತಿ ತಿಂಗಳು 7,000 ಕಂತನ್ನು ಕಟ್ತಾ ಇದ್ದಂತಹ ಕಂಪನಿ ಮನೆ. ಕುಟುಂಬದಲ್ಲಿ ಸಾವಿನ ಕಾರಣಕ್ಕೆ ಕೆಲ ಕಂತುಗಳು ಬಾಕಿ ಉಳಿದುಕೊಂಡಿತ್ತು. ಇಕ್ವಿಟಾಸ್ ಫೈನಾನ್ಸ್ ಸ್ಮಾಲ್ ಕಂಪನಿ ಅದನ್ನೇ ನೆಪ ಮಾಡಿಕೊಂಡು ನೋಟಿಸನ್ನು ಮನೆಗೆ ಕೊಟ್ಟಿದ್ದಾರೆ, ಬೀಗ ಹಾಕಿರುವಂಥದ್ದು. ಅಗತ್ಯ ವಸ್ತುಗಳನ್ನು ಸಹ ಕೊಡದೆ ಫೈನಾನ್ಸ್ ಕಂಪನಿ ರೀತಿ ಮಾಡಿದೆ. ಅಂದರೆ ಮನೇಲಿ ಸಾವಾಗಿತ್ತು, ಅದೊಂದು ಕಾರಣಕ್ಕಾಗಿ 1-2 ಕಂತುಗಳನ್ನ ಉಳಿಸ್ಕೊಂಡ್ಬಿಟ್ಟಿದ್ದಾರೆ. ಈಗ ಬಾಕಿ ಮೊತ್ತ 2,70,000 ಇದೆ. ಕಾಲಾವಕಾಶವನ್ನು ಕೊಡಿ ಅಂದರೆ ಕೋರ್ಟ್ಗೆ ಹೋಗಿ ಅಂತಾರಂತೆ. ನೋಡಿ, ಇಲ್ಲಿ ಕಟ್ತೀವಿ, ಕಾಲಾವಕಾಶ ಕೊಡಿ ಅಂತ ಕೇಳ್ತಿದ್ದಾರೆ. ನ್ಯಾಯ ಸಿಗದಿದ್ರೆ ವಿಷ ಕುಡಿದು ಸಾಯ್ತೀವಿ ಅಂತ ಇರುವಂಥದ್ದು ಇಲ್ಲಿ ಕುಟುಂಬ. ಇಕ್ವಿಟಾಸ್ ಫೈನಾನ್ಸ್ ಕಂಪನಿಯಿಂದ ಮನೆಗೆ ಬೀಗವನ್ನು ಹಾಕಲಾಗಿದೆ. 15 ದಿನದಿಂದ ಜಗಲಿಯಲ್ಲೇ ಬಡ ಕುಟುಂಬ ಕಾಲ ಕಳೀತಾ ಇದೆ. 2 ವರ್ಷದ ಹಿಂದೆ ಸಾಲವನ್ನು ಪಡೆದಿದ್ದಂತಹ ರೇವಮ್ಮ ಕುಟುಂಬ 2 ವರ್ಷ ಆಗಿತ್ತು ಸಾಲ ಪಡೆದುಕೊಂಡು. ಇಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ನಲ್ಲಿ ಏನೋ 3,15,000 ರೂಪಾಯಿ ಸಾಲವನ್ನು ಪಡೆದುಕೊಂಡಿರ್ತಾರೆ. ಪ್ರತಿ ತಿಂಗಳು 7,000 ರೂಪಾಯಿ ಏನು ಕಂತನ್ನು ಕಟ್ತಾ ಇರ್ತಾರೆ. ಆದರೆ ಮನೆಯಲ್ಲಿ ಸಾವಾಗಿರುತ್ತೆ, ಆ ಕಾರಣಕ್ಕಾಗಿ ಕೆಲವು ಕಂತುಗಳನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ. ಆದರೆ ಏಕಾಏಕಿ ಸಿಬ್ಬಂದಿ ಈ ರೀತಿ ಮನೆಗೆ ಬೀಗ ಹಾಕಿದ್ದಾರೆ. ನಾವು ಹಣವನ್ನು ಕಟ್ತೀವಿ, ಕಾಲಾವಕಾಶ ಕೊಡಿ ಅಂತ ಬಡ ಕುಟುಂಬ ಕೇಳಿಕೊಂಡ್ರು ಕೂಡ ಇಲ್ಲಿ ಫೈನಾನ್ಸ್ ಕಂಪನಿ ಮಾತ್ರ ಕೇಳ್ತಾ ಇಲ್ಲ, ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾ ಇರುವಂಥದ್ದು. 15 ದಿನದಿಂದ ಈಗ ಜಗಲಿಯಲ್ಲೇ ಇರುವಂಥದ್ದು ಅವರು. ಮೈಸೂರಿನಲ್ಲಿ ಈ ರೀತಿ ಒಂದು ಖಾಸಗಿ ಫೈನಾನ್ಸ್ ಕಂಪನಿಯಿಂದ ಈ ದೌರ್ಜನ್ಯ ನಡೆದಿದೆ. ಅವರು ಕಾಲಾವಕಾಶ ಕೊಡಿ ಸ್ವಾಮಿ, ನಾವು ಕಟ್ಕೊಡ್ತೀವಿ ಅಂತ ಬಡ ಕುಟುಂಬ ಇಲ್ಲಿ ಕೇಳ್ಕೊಳ್ತಾ ಇದೆ. 3,60,000 ರೂಪಾಯಿ ತಗೊಂಡಿದ್ದು ಸರ್. ನಾವು ತಗೊಂಡು ನಮ್ಮ ವೈದ್ಯರಿಗೂ ಸ್ವಲ್ಪ 2 ವರ್ಷದಿಂದ ಕಟ್ಕೊಂಡ್ಬಂದಿದ್ನು. 2 ವರ್ಷದಿಂದ ಕಟ್ಕೊಂಡ್ಬಂದು 10 ತಿಂಗಳಿನ ಹಿಂದೆ ನಮ್ಮ ವೈದ್ಯರಿಗೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಕಿಡ್ನಿಗಳೇನಿಲ್ದಾನೆ ಅವ್ರು ತೀರೋಗ್ಬಿಟ್ರು. ಅದನ್ನ ಆಫೀಸ್ಗೆ ಹೋಗಿದ್ದೆ, ಬರ್ಲಿಲ್ವಲ್ಲ. ಒಂದು ಟಾಪ್ ಅಡ್ಸಿರು 11ನೇ ತಿಂಗಳಲ್ಲಿ ಒಂದು ಟಾಪ್ ಅಡ್ಸಿರು. ಸತ್ತೋದ 11ನೇ ತಿಂಗಳಲ್ಲಿ
ಯಾಕಾಗಿ ಬರ್ನೇ ಇಲ್ವಲ್ಲ ಆಫೀಸರು ಅಂದ್ಬಿಟ್ಟು ನಾನು ಇಕ್ವಿಟಿ ಆಫೀಸ್ಗೆ ಹೋಯ್ತೇನೆ ಸರ್ ಇದೇ ಕಮ್ಮ ದುಡ್ಡು ಕಟ್ಟಿಲ್ಲ ಅಂದರು. ಅದಕ್ಕೆ ಸರ್ ನಮ್ಮ ಪ್ರಾಬ್ಲಮ್ ಹಿಂಗೆ ಆಗ್ಬಿಟ್ಟಿದೆ, ಅದಕ್ಕೆ ನಾನು ಕಟ್ಕೊಡ್ತೀನಿ ಸರ್ ಅಂತಂದು. ಅದು ಉಳ್ಕಡೋದನ್ನೆಲ್ಲ ನೀವು ಕೂತದ ಕಣಮ್ಮ ಅದನ್ನೆಲ್ಲ ಕಟ್ಕೊಡ್ಬೇಕಂದ್ರೆ ಸರ್ ಕ್ಲಿಯರ್ ಮಾಡ್ಕೊಡ್ತೀನಿ, ಕಷ್ಟ ನಮ್ಗೆ ಹಿಂಗಿದೆ ಏನು ಮಾಡೋದು ಸರ್ ಅಂತ ಕೇಳೋಗಂಟ 6 ತಿಂಗಳಿಂದ ದುಡ್ಡು ಕಟ್ಕೊಂಬಂದು. ಅವಾಗ್ಲಾದ್ರು ನಮಗೊಂದು ಮಾತಾ ಬೀಗ ಹಾಕ್ಬೇಕು ಕಣಮ್ಮ, ನಿಮ್ಮ ಮನೆಗೆ ನೀವು ದುಡ್ಡು ಕಟ್ಸ್ಕೊಳ್ಳಲ್ಲ ನಾವು ಹೋಗಿ ನಿಮ್ಮ ದುಡ್ಡು ಅಂದ್ಬಿಟ್ಟಿದ್ರ ನಮಗೂ ಸ್ವಲ್ಪ ನೆಮ್ಮದಿ ಇರೋದು.